ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿರೋದನ್ನು ನೀವು ನೋಡಿರ್ತೀರ. ಸೋಷಿಯಲ್ ಮೀಡಿಯಾದಲ್ಲಿ ಈತನಿಗೆ ಸ್ಯಾಡಿಸ್ಟ್ ಸೈಕೋ ಅಂತೆಲ್ಲ ಕರೀತಾ ಇದ್ದಾರೆ. ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ ಅಂತ ನೋಡೋದಾದರೆ, ಈತ ಒಂದು ಹುಡುಗಿಯ ಹತ್ಯೆ ಮಾಡಿದ್ದಾನೆ. ಅದು ತಾನು ಪ್ರೀತಿಸಿದ ಹುಡುಗಿಯನ್ನು ಹತ್ಯೆ ಮಾಡಿ ಪಬ್ಲಿಕಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಆತ ನಕ್ಕೊಂಡು, ಸರ್ ಏನೋ ಆಗಿದ್ದಾಗೋಯ್ತು ಬಿಡಿ, ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ನಕ್ಕೊಂಡು ಹೇಳಿರೋದನ್ನು ನೋಡಿ ಜನ ಈತನನ್ನು ಸೈಕೋ ಅಂತ ಹೇಳಿದ್ರೆ ಕರೀತಿದ್ದಾರೆ. ಬನ್ನಿ, ಹಾಗಿದ್ರೆ ಏನು ನಡೀತು ಅನ್ನೋದನ್ನು ನೋಡೋದಾದರೆ, ಈ ಘಟನೆ ನಡೆದಿರೋದು ಇಂಡೋರ್ನ ದ್ವಾರಕಾಪುರಿ ಅನ್ನೋ ಒಂದು ನಗರದಲ್ಲಿ ನಡೆದಿರುವಂಥ ಘಟನೆ. ಆ ಹುಡುಗನ ಹೆಸರು ಪಿಯೂಷ್ ದಾಮನೋಟಿಯಾ ಅಂತ. ಆತನಿಗೆ 25 ವಯಸ್ಸು. ಹಾಗೆ ಸತ್ತೋಗಿರುವಂಥ ಹುಡುಗಿಯ ವಯಸ್ಸು 24 ವರ್ಷ. ಇಬ್ಬರು ಕೂಡ MBA ಓದ್ತಾ ಇರ್ತಾರೆ. ಇಬ್ಬರು ಕೂಡ ಪ್ರೆಸ್ಟೀಜ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಅನ್ನೋ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಪಿಯೂಷ್ ಅದೇ ಊರಲ್ಲಿ ಒಂದು ಚಿಕ್ಕ ರೂಮ್ನ ಬಾಡಿಗೆಯಲ್ಲಿ ಮನೆಯಲ್ಲಿ ಇರ್ತಾನೆ. ಇವರಿಬ್ಬರು ಮೀಟ್ ಆಗ್ತಾರೆ, ಪರಿಚಯ ಆಗುತ್ತೆ, ಅದಾದಮೇಲೆ ಸ್ನೇಹ ಬೆಳೆಯುತ್ತೆ. ಅದಾದಮೇಲೆ ಇವರಿಬ್ಬರ ಮಧ್ಯೆ ಪ್ರೀತಿ ಬೆಳೆದಿರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಫೆಬ್ರವರಿ 10 ಈ ಒಂದು ವ್ಯಾಲೆಂಟೈನ್ ಏನು ವೀಕ್ ಇತ್ತು ಫೆಬ್ರವರಿಯಲ್ಲಿ, ಅಂದರೆ ಫೆಬ್ರವರಿ 2ನೇ ವಾರದ ಒಂದು ಬಿಗಿನಿಂಗಲ್ಲಿ, ಫೆಬ್ರವರಿ 10ನೇ ತಾರೀಕು ಇವರಿಬ್ಬರು ನಕ್ಕೊಂಡು ಪಿಯೂಷ್ ರೂಮ್ಗೆ ಹೋಗಿರೋವಂಥದ್ದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅಲ್ಲಿ ಯಾವುದೇ ಫೋರ್ಸ್ ಮಾಡಿರುವಂಥ ಫುಟೇಜ್ ಯಾವುದೂ ಇಲ್ಲ. ಇಬ್ಬರು ಕೂಡ ನಾರ್ಮಲ್ ಆಗಿಯೇ ಮಾತಾಡಿಕೊಂಡು ಆತನ ರೂಮಿನ ಒಳಗಡೆ ಹೋಗಿದ್ದಾರೆ. ಅದಾದಮೇಲೆ ರೂಮ್ ಒಳಗಡೆ ಎಕ್ಸಾಕ್ಟಾಗಿ ಏನು ನಡೆದಿದೆ, ಅವರ ಮಧ್ಯೆ ಏನು ಕನ್ವರ್ಸೇಷನ್ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಬಟ್ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಆತ ಅವಳ ಜೊತೆ ಸೆಕ್ಸ್ ಮಾಡೋಕ್ಕೆ ಫೋರ್ಸ್ ಮಾಡಿದ್ದಾನೆ. ಅವಳಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವಳು ಅದಕ್ಕೆ ಒಪ್ಪಿಲ್ಲ ಅಂತ ಬಂದಿರೋಂಥ ಮಾಹಿತಿಗಳು. ಅವಳು ಒಪ್ಪದೇ ಇರೋ ಕಾರಣಕ್ಕೆ ಅವಳ ಕೈಕಾಲುಗಳನ್ನು ಗಟ್ಟಿಯಾಗಿ ಕಟ್ಟಿ ಅವಳ ಬಾಯಿಯಲ್ಲಿ ಬಟ್ಟೆನ ಇಟ್ಟು ಅವಳನ್ನು ಕತ್ತು ಹಿಸುಕಿ ಸಾಯಿಸಿ, ಅದಾದಮೇಲೆ ಅವಳ ಎದೆ ಮೇಲೆ ಕೂತ್ಕೊಂಡು ಅವಳ ಎದೆಗೆ ಚಾಕುವಿನಿಂದ ಚುಚ್ಚಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಬಂದಿರುವಂಥದ್ದು. ಸೊ ಇದಾದ ಮೇಲೆ ಆತ ಏನು ಮಾಡಿದ್ದಾನೆ, ಮತ್ತೆ ಮನೆಯಿಂದ ಆಚೆ ಹೋಗಿದ್ದಾನೆ. ಬಿಯರ್ ಬಾಟ್ಲ್ಗಳನ್ನು ತಂದಿದ್ದಾನೆ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲೇ ಮನೆಗೆ ಬಂದು ಆ ಒಂದು ಶವದ ಪಕ್ಕ ಕೂತ್ಕೊಂಡು ಆತ ಬಿಯರನ್ನು ಕುಡಿದಿದ್ದಾನೆ. ಅದಾದಮೇಲೆ ಅವನ ತಲೆಯಲ್ಲಿ ಏನು ಬಂದಿದೆ ಅಂತ ಗೊತ್ತಿಲ್ಲ. ಮುಂಬೈಗೆ ಹೋಗಿದ್ದಾನೆ. ಮುಂಬೈಗೆ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಅವಳ ಜೊತೆ ಮತ್ತೆ ಮಾತಾಡಬೇಕು ಅನ್ನೋದು ಪ್ರಯತ್ನನೋ ಅಥವಾ ಅವಳನ್ನು ಮತ್ತೆ ಅವಳ ಜೀವ ಮತ್ತೆ ಅವಳ ಬಾಡಿಲಿ ಬರಬೇಕು ಅನ್ನೋ ಒಂದು ಕಾರಣಕ್ಕೂ ಆತ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ ಅಂತೇಳಿ ಮುಂಬೈಗೆ ಹೋಗಿದ್ದಾನೆ. ಈ ಕಡೆ ಒಂದು 2-3 ದಿನಗಳಾಗ್ತಾ ಬರುತ್ತೆ, ಮನೆಯಿಂದ ಶವದಿಂದ ಕೊಳೆತ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಅಕ್ಕಪಕ್ಕದ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತಾರೆ. ಬಂದು ಆ ಮನೆಯನ್ನು ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಒಂದು ವಿಚಿತ್ರ ಏನು ಅಂತಂದರೆ, ಆ ಮನೆ ಒಳಗಡೆಯಿಂದ ಕೂಡ ಲಾಕ್ ಆಗಿರುತ್ತೆ. ಅದು ಹೇಗೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸೊ ಮನೆ ಒಳಗಡೆಯಿಂದ ಕೂಡ ಲಾಕ್ ಆಗಿರುತ್ತೆ. ಆಚೆಯಿಂದ ಪೊಲೀಸರು ನೋಡ್ತಾರೆ. ಬಾಗಿಲನ್ನ ಒಡೆದು ಒಳಗಡೆ ಹೋಗಿ ನೋಡಿದಾಗ ಬೆಡ್ ಮೇಲೆ ಒಂದು ಹುಡುಗಿಯ ಶವ ಬಟ್ಟೆ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಕಂಡುಬರುತ್ತೆ. ನೋಡಿದ ತಕ್ಷಣ ಹೇಳ್ಬೋದಾಗಿತ್ತು, ಈ ಒಂದು ಶವ ಅಂದರೆ ಈ ಒಂದು ಹುಡುಗಿಯ ಹತ್ಯೆಯಾಗಿ ಒಂದು 2-3 ದಿನಗಳು ಆಲ್ರೆಡಿ ಆಗೋಗಿದೆ ಅನ್ನೋದು ಪ್ರಾಥಮಿಕ ವರದಿಗಳ ಪ್ರಕಾರ ಗೊತ್ತಾಗಿರುವಂಥದ್ದು. ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಬಂದಿಲ್ಲ. ಅದು ಬಂದ ಮೇಲೆ ಅಲ್ಲಿ ಏನಿರೋದನ್ನು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ. ಸೊ ಈಗ ಆ ಒಂದು ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತಂದರೆ, ಮದ್ಯಪಾನದ ಬಾಟಲ್ಗಳು, ಮೊಬೈಲ್ ಫೋನ್ಗಳು, ಕೋಣೆ ಒಳಗಡೆಯಿಂದ ಲಾಕ್ ಆಗಿರುವಂಥ ಸ್ಥಿತಿ. ಇದು ಹೇಗೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹಾಗೆ ಹಾಸಿಗೆ ಮತ್ತು ಬಟ್ಟೆಗಳಲ್ಲಿ ರಕ್ತದ ಗುರುತುಗಳು. ಸೊ ಇದೆಲ್ಲವೂ CCTV ಫುಟೇಜ್ಗಳಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಆ ಹುಡುಗಿ ಮತ್ತು ಹುಡುಗ ಇಬ್ಬರೂ ಮನಸ್ಸೊಚ್ಚೆಯಿಂದ ರೂಮ್ ಒಳಗಡೆ ಹೋಗಿರುವಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದಮೇಲೆ ಆತ ಒಬ್ಬನೇ ಮತ್ತೆ ರೂಮಿಂದ ಆಚೆ ಹೋಗಿರುವಂಥದ್ದು, ಮತ್ತು ಬಿಯರ್ ಬಾಟ್ಲ್ಗಳನ್ನು ಹಿಡಿದುಕೊಂಡು ರೂಮ್ ಒಳಗಡೆ ಹೋಗಿ ಬಂದಿರುವಂಥದ್ದು. ಇದೆಲ್ಲವುಗಳು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಬಟ್ ಈ ಒಂದು ಘಟನೆನೇ, ಈ ಥರ ಘಟನೆಗಳು ಸುಮಾರು ನಡೆದಿದೆ. ಬಟ್ ಈ ಒಂದು ಘಟನೆನೇ ಯಾಕೆ ಎಷ್ಟೊಂದು ವೈರಲ್ ಆಗ್ತಿದೆ ಅಂತಂದರೆ, ಆ ವ್ಯಕ್ತಿಯ ನಡವಳಿಕೆ, ಆ ವ್ಯಕ್ತಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲ. ಆತ ಒಂದು ಹುಡುಗಿಯ ಹತ್ಯೆ ಮಾಡಿರೋದಕ್ಕೆ ಆತನ ಕಣ್ಣಲ್ಲಿ ಒಂಚೂರು ಪಶ್ಚಾತ್ತಾಪ ಆಗಲಿ ಭಯ ಆಗಲಿ ಯಾವುದೂ ಇಲ್ಲ. ರಿಪೋರ್ಟರ್ಸು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ನಕ್ಕೊಂಡು, ಏನೋ ಆಗಿದೆ ಆಗೋಯ್ತು, ಅದನ್ನು ತೊಗೊಂಡು ನೀವೇನು ಮಾಡ್ತೀರಾ ಅಂತ ನಕ್ಕೊಂಡು ಹೇಳಿರುವಂಥದ್ದು. ಏನೋ ಇದಕ್ಕೂ ಮುಂಚೆನೇ ಸುಮಾರು ಹತ್ಯೆಗಳನ್ನ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಭಾವನೆಗಳು ಆತನ ಮುಖದಲ್ಲಿ ಕಾಣ್ತಿರುವಂಥದ್ದು. ಸೊ ನೋಡೋಣ, ಇಷ್ಟು ಇಲ್ಲಿವರೆಗೂ ಬಂದಿರುವಂಥ ಮಾಹಿತಿಗಳು. ಇನ್ನು ಆ ರೂಮಲ್ಲಿ ಏನು ನಡೀತು, ಯಾಕೆ ಆ ಥರ ಮಾಡ್ದ, ಯಾಕೆ ಆತ ಮುಂಬೈಗೆ ಹೋದ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ಲಿ ಗೊತ್ತಾಗುತ್ತೆ. ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕೂಡ ಇನ್ನೂ ಬರಬೇಕಾಗುತ್ತೆ ಸುಮಾರು ಮಾಹಿತಿಗಳಿದೆ. ಅದೆಲ್ಲ ಬಂದಮೇಲೆ ಮತ್ತೆ ವಿಡಿಯೋ ಮಾಡ್ತೇನೆ. ಸೊ ಇಲ್ಲಿ ನಾನು ಹೇಳೋದು ಒಂದೇ, ಯಾರನ್ನೂ ಬ್ಲೈಂಡ್ ಆಗಿ ನಂಬೇಡಿ. ಅವರ ನಡವಳಿಕೆಯನ್ನು ಅಬ್ಸರ್ವ್ ಮಾಡ್ತಾರೆ. ಈ ಥರ ವ್ಯಕ್ತಿಯ ಸೈಕಿಕ್ ಬಿಹೇವಿಯರ್ ಯಾಕೆ ಹುಡುಗಿಯರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸೊ ಹುಡುಗಿಯರು ಹುಷಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.